ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವರ ಒಂದು ಭಾವನೆಗಳು ಏನಿದೆ ಅಂತ ನೋಡೋಣ. ಸೊ ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಮನಿ ರೇಖೆ ಕಲಿಬೇಕು ಅನ್ನೋರು, ರಿಲೇಷನ್ಶಿಪ್ ಹೀಲಿಂಗ್ ವೆಬಿನಾರ್ನ ಕಲಿಬೇಕು ಅನ್ನೋರು, ಆ್ಯಂಡ್ ಕ್ರಿಸ್ಟಲ್ನ ಆರ್ಡರ್ಸ್ ಮಾಡಬೇಕು ಅಂದ್ಕೊಳ್ಳೋರು ಸಹ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಕಾರ್ಡ್ಸ್ಗಳನ್ನ ಶಫಲ್ ಮಾಡೋಣ. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಕಿಂಗ್ ಆಫ್ ಕಪ್ಸ್. ಸೊ ನಿಮ್ಮ ಪರ್ಸನ್ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ, ನೀವು ತುಂಬ ಮಾತಾಡ್ತೀರಾ, ನಿಮ್ಮ ಪರ್ಸನ್ ತುಂಬ ಕಮ್ಮಿ ಮಾತಾಡ್ತಾರೆ ಅಂತ ಬರ್ತಾ ಇದೆ. ಆ್ಯಂಡ್ ಯಾವುದನ್ನು ಹೇಳ್ಕೊಳ್ಳೋದಿಲ್ಲ. ನಿಮಗೊಂದೊಂದು ಸತಿ ಫೀಲ್ ಆಗಬಹುದು ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಪ್ರೀತಿನೇ ಮಾಡೋದಿಲ್ಲ ಅಂತ. ಬಹುಶಃ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ, ಏನು ಮಾತಾಡಬೇಕು ಅದನ್ನಷ್ಟೇ ಮಾತಾಡ್ತಾರೆ, ತುಂಬ ಪ್ರಾಕ್ಟಿಕಲ್ಲಾಗಿ ಮಾತಾಡ್ತಾರೆ. ಅಷ್ಟೊಂದು ಎಮೋಷನ್ಸ್ ಕೂಡ ಇದ್ದರೂ ಸಹ ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ತುಂಬ ಸ್ಟ್ರೆಸ್ಫುಲ್ ಲೈಫ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು. ಆ ಒಂದು ಕಾರಣಕ್ಕೆ ಅವರ ಒಂದು ಪ್ರೀತಿ ಆಗಲಿ, ಅವರ ಒಂದು ಎಮೋಷನ್ಸ್ ಆಗಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಅಂತ ಹೇಳಬಹುದು. ಆ್ಯಂಡ್ ಅಗೇನ್ ಈ ಪರ್ಸನ್ ನಿಮ್ಮ ಜೊತೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಬಟ್ ಅಗೇನ್ ಈ ಒಂದು ಸ್ಟ್ರೆಸ್ಫುಲ್ ಲೈಫ್ ಇರೋದ್ರಿಂದ ಬಹುಶಃ ಇವರ ಫ್ಯಾಮಿಲಿ ನಿಮ್ಮ ಒಂದು ಮ್ಯಾರೇಜ್ಗೆ ಒಪ್ಕೊಳ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಇಲ್ಲಿ ಏನನ್ನು ಹೇಳ್ಕೊಳ್ತಾ ಇಲ್ಲ, ಯಾವುದನ್ನು ಕ್ಲಾರಿಟಿ ಸಹ ಕೊಡ್ತಾ ಇಲ್ಲ. ಸೊ ಫರ್ದರ್ ಡೀಟೇಲ್ಸ್ನ ನೋಡೋಣ. ಏನು ಫೀಲ್ ಮಾಡ್ತಾ ಇದ್ದಾರೆ ಈ ಪರ್ಸನ್ ನಿಮ್ಮ ಬಗ್ಗೆ. ಓಕೆ, ಸೊ ಸಮ್ ಆರ್ ಲೈಕ್ ಕೆಲವ್ರದ್ದು ಎನರ್ಜೀಸ್ ಯಾವ ರೀತಿ ಇದೆ ಅಂದರೆ ತುಂಬ ಕಂಟ್ರೋಲ್ಡ್ ಎನರ್ಜಿ ಇದೆ ಗೈಸ್. ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಇಗ್ನೋರ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಕೆಲವ್ರದ್ದು ತುಂಬಾ ಒಂದು ಕಂಟ್ರೋಲ್ಡ್ ಫೀಲಿಂಗ್ಸ್, ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಕೆಲವರು ತುಂಬ ಫಿಸಿಕಲಿ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ಅವ್ರದ್ದು ಪ್ರೀತಿ ಒಂದು ಫಿಸಿಕಲ್ ಅಟ್ಯಾಚ್ಮೆಂಟಿಂದ ಕೂಡ ಇಲ್ಲಿ ನಡೀತಾ ಇದೆ, ಅಥವಾ ಫಿಸಿಕಲ್ ಕನೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಕೂಡ ಇಲ್ಲಿ ಇನ್ನೂ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಕೆಲವ್ರಿಗೆ ಇಲ್ಲಿ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಅಂತ ಹೇಳಬಹುದು. ಆ ಒಂದು ಕಾರಣಕ್ಕೂ ಸಹ ನಿಮ್ಮ ಒಂದು ಸಪ್ರೇಷನ್ಸ್ ಆಗಿದೆ ಅಂತ ಹೇಳಬಹುದು. ನಿಮಗೆ ಇಷ್ಟ ಇಲ್ಲದೆ ಇರುವಂತಹ ವ್ಯಕ್ತಿಗಳು, ಅಥವಾ ನಿಮ್ಮನ್ನು ಕಂಡ್ರೆ ಜಲಸಿ ಇರುವಂತಹ ವ್ಯಕ್ತಿಗಳು ನಿಮ್ಮಿಬ್ಬರನ್ನ ಒಂದಾಗೋದಕ್ಕೆ ಬಿಡ್ತಾ ಇಲ್ಲ, ಅಥವಾ ನಿಮ್ಮ ಪರ್ಸನ್ ಮನೆ ಕಡೆಯಿಂದನೂ ಕೂಡ ಅಥವಾ ಅವರಿಗೆ ಆಗದೆ ಇರೋರು ಸಹ ಈ ಒಂದು ಕೆಲಸಗಳನ್ನ ಮಾಡ್ತಾ ಇರಬಹುದು. ನೋ ವರೀಸ್, ಜಸ್ಟ್ ಕಾಳಿನ ನೀವು ಪ್ರೇಯರ್ ಮಾಡಿ, ಡೆಫಿನೆಟ್ಲಿ ಕಾಳಿಮ್ಮ ನಿಮ್ಮ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜೀಸ್ ಏನಿದೆ ಅದನ್ನು ಹೀಲ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಬಹುದು. ಕನೆಕ್ಟ್ ಆಗಿ ನೀವು ಕಾಳಿ ಜೊತೆಗೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡೋಣ. ಸೊ ಬ್ಲ್ಯಾಕ್ ಮ್ಯಾಜಿಕ್ಕಿಗೂ ಸಹ ಪ್ರೊಟೆಕ್ಷನ್ಗೆ ನೀವು ಬ್ರೇಸ್ಲೆಟ್ಸ್ನ ಯೂಸ್ ಮಾಡಬಹುದು. ಆ ರೀತಿ ಎಸ್ ಮ್ಯಾಮ್ ಅಂತ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜೀಸ್ ಕೂಡ ಇದೆ. ಅಗೇನ್ ಥರ್ಡ್ ಪಾರ್ಟಿ ಎನರ್ಜಿ ನಾನು ಹೇಳಿಲ್ವಾ. ಸೊ ನಿಮ್ಮ ಪರ್ಸನ್ ಅಥವಾ ನಿಮಗೆ ಯಾರಾದರೂ ಜಲಸ್ ಇರುವಂತಹ ವ್ಯಕ್ತಿಗಳು ನಿಮ್ಮಿಬ್ಬರನ್ನ ಒಂದಾಗೋದಕ್ಕೆ ಬಿಡ್ತಾ ಇಲ್ಲ. ಮೈಟ್ ಬಿ ಒಂದು ಥರ್ಡ್ ಪಾರ್ಟಿ ಕೂಡ ನಿಮ್ಮ ಪರ್ಸನ್ ಅವರನ್ನ ಕಂಟ್ರೋಲ್ ಮಾಡಿಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ಅವರ ಒಂದು ಒಳ್ಳೆತನನ ಕಂಟ್ರೋಲ್ ಮಾಡಿಟ್ಕೊಂಡಿರಬಹುದು, ತುಂಬಾ ಹಿಡಿದಿಟ್ಕೊಳ್ತಾ ಇದ್ದಾರೆ, ಅಥವಾ ಏನೋ ಒಂದು ಬ್ಲ್ಯಾಕ್ ಮೇಲಿಂಗ್ ಎನರ್ಜಿ ಸಹ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಇದೆ ಅಂತ ಹೇಳಬಹುದು. ಈ ಒಂದು ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವರ ಒಂದು ಯಾವುದೋ ಒಂದು ವೀಕ್ನೆಸ್ನ ಅವರು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ನಿಮ್ಮ ಪರ್ಸನ್ ನಿಮಗೆ ಕ್ಲಾರಿಟಿ ಅನ್ನೋದನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು ಥರ್ಡ್ ಪಾರ್ಟಿ ರಿಮೂವಲ್ ರಿಚುವಲ್ಸ್ನ ಮಾಡಿಸ್ಬೇಕು ಅನ್ನೋರು ಸಹ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮ್ಯಾಮ್ ಇದೆಲ್ಲ ಸರಿ ಹೋಗುತ್ತಾ ಅಂತ ನೋಡೋದಾದರೆ, ಎಸ್, ನೆಕ್ಸ್ಟ್ ಒಂದು ಕಾರ್ಡ್ಸ್ಗಳು ಏನಿದೆ ನೋಡೋಣ, ಏನು ಹೇಳುತ್ತೆ ಅಂತ ನೋಡೋಣ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ. ಓಕೆ, ಸೊ ಗೈಸ್ ಇಲ್ಲಿ ನಿಮ್ಮ ಎನರ್ಜೀಸ್ ಕೂಡ ಇಲ್ಲಿ ಒಂದು ನೆಗೆಟಿವ್ ಎಮೋಷನ್ಸಲ್ಲಿ ನೀವು ತುಂಬ ಇದ್ದೀರಾ ಅಂತ ಬರ್ತಾ ಇದೆ ಆ್ಯಸ್ ಪರ್ ಕಾರ್ಡ್. ಓಕೆ,
ತುಂಬ ಬ್ಲೈಂಡಾಗಿ ಕೆಲವೊಂದಷ್ಟು ಜನಗಳನ್ನು ನಂಬಿದ್ದೀರಾ ನೀವು. ಮೈಟ್ ಬಿ ಥರ್ಡ್ ಪಾರ್ಟಿ ನಿಮಗೆ ತುಂಬ ಗೊತ್ತಿರುವಂಥವ್ರು, ನಿಮಗೆ ಎಲ್ಲ ಗೊತ್ತು, ಅವರು ತುಂಬ ಒಳ್ಳೆಯವರು ಅಂತ ನಿಮ್ಮನ್ನ ನಂಬಿಸಿದ್ದಾರೆ. ಸೊ ನಿಮ್ಮ ಒಂದು ಒಳ್ಳೆತನನ ಅವರು ಮಿಸ್ಯೂಸ್ ಮಾಡಿಕೊಂಡು ಸಹ ಇಲ್ಲಿ ಆಟಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವೇರ್ ಆಗಿರಿ, ಬ್ಲೈಂಡಾಗಿ ಯಾರನ್ನು ನಂಬ್ಕೋಬೇಡಿ. ಆ್ಯಂಡ್ ಕೆಲವರಿಗೆ ಇಲ್ಲಿ ನಾನು ಇರಬಾರ್ದು ಈ ಒಂದು ಲೈಫ್ನ ಎಂಡ್ ಮಾಡಬೇಕು ಅಂತ ಏನಾದರೂ ಕೆಲವ್ರು ನಿಮಗೇನಾದರೂ ಅನ್ನಿಸ್ತಾ ಇದೆ ಅಂದರೆ ಯಾರನ್ನಾದರೂ ನೀವು ಕನ್ಸಲ್ಟ್ ಮಾಡಿ ಕೌನ್ಸ್ಲಿಂಗ್ ಅನ್ನೋದನ್ನು ತಗೊಳ್ಳಿ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ನೀವು ಹಂಚ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ. ಅಥವಾ ಆ ಒಂದು ಜಾಗ ತುಂಬ ಟಾಕ್ಸಿಕ್ ಅನ್ನಿಸ್ತಾ ಇದೆಯಾ, ನೀವು ಕರೆಂಟ್ಲಿ ಇರುವಂಥ ಪ್ಲೇಸ್ ತುಂಬ ಟಾಕ್ಸಿಕ್ ಅನ್ನಿಸ್ತಾ ಇದೆಯಾ, ಆ ಒಂದು ಪ್ಲೇಸಿಂದ 1-2 ದಿನ ಬ್ರೇಕ್ ತೊಗೊಂಡು ಟ್ರಾವೆಲ್ ಅಂತ ಮಾಡಿ. ಅಥವಾ ನೀವೇನಾದರೂ ಪಿ ಜಿನಲ್ಲಿ ಇರ್ತೀರಾ ಅಥವಾ ಹಾಸ್ಟೆಲಲ್ಲಿ ಇದ್ದೀರಾ ಅಂದರೆ 1-2 ದಿನ ರಜೆ ತೊಗೊಂಡು ನೀವು ನಿಮ್ಮ ಊರಿಗೆ ಸಹ ಹೋಗಿ ಬನ್ನಿ. ಸೊ ದಟ್ ನಿಮ್ಮ ಒಂದು ಮೈಂಡ್ ರಿಲೀಫ್ ಆಗುತ್ತೆ. ವೈ ಬಿಕಾಸ್ ಈ ರೀತಿ ಒಂದು ಥಾಟ್ಸ್ ಏನಕ್ಕಂದರೆ ನಿಮ್ಮ ಪರ್ಸನ್ ಯಾವುದಕ್ಕೂ ಕ್ಲಾರಿಟಿ ಕೊಡ್ತಾ ಇಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಬಟ್ ಫಿಸಿಕಲಿ ಎಲ್ಲ ಆಗಿದೆ, ಬಟ್ ಎಲ್ಲಿ ನನ್ನ ಪರ್ಸನ್ ನನ್ನ ಚೀಟ್ ಮಾಡಿದ್ದಾರೆ, ಏನಾಗ್ಬಿಡುತ್ತೋ, ನನ್ನ ಪರ್ಸನ್ ಕೈ ಬಿಡ್ತಾರೆ. ಸೊ ತುಂಬ ಲಾಟ್ಸ್ ಆಫ್ ಥಿಂಗ್ಸ್ ನಿಮ್ಮ ಮೈಂಡಲ್ಲಿ ಓಡಾಡ್ತಾ ಇದೆ. ಆ ಒಂದು ಕಾರಣಕ್ಕೂ ಸಹ ಇಲ್ಲಿ ಲೈಫ್ನ ಎಂಡ್ ಮಾಡಬೇಕು ಅಂತ ನೀವು ಕೆಲವರು ಅಂದ್ಕೊಳ್ತಾ ಇದ್ದೀರಾ. ಸೊ ಡೋಂಟ್ ಡೂ ದಟ್. ಓಕೆ, ತುಂಬ ಇದೆ ಲೈಫಲ್ಲಿ, ಸ್ಟ್ರಾಂಗ್ ಆಗಿರಬೇಕು. ಸೊ ಕಣ್ಣಿಗೆ ಕಟ್ಕೊಂಡಿರುವಂತಹ ಒಂದು ಬಟ್ಟೆನ ನೀವು ಬಿಚ್ಚಿಡಬೇಕಾಗತ್ತೆ. ಸೊ ಬ್ಲೈಂಡಾಗಿ ಯಾರನ್ನು ನಂಬಾರ್ದು. ಓಕೆ, ಸೊ ಫಸ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತಲೇ ಇಲ್ಲಿ ಎನರ್ಜೀಸ್ ಇದೆ. ನೋಡಿ, ನಿಮ್ಮ ಒಂದು ಸಿಚುವೇಶನ್ಸ್ ಏನಿದೆ, ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸೇ ನಿಮ್ಮನ್ನು ಕಟ್ ಹಾಕಿದೆ. ಸೊ ಯಾವುದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಏನೇ ಒಂದು ನಿಮಗೆ ಲೈಫಲ್ಲಿ ನಡೀತಾ ಇದೆ ಅಂದ್ರೂ ಅದೊಂದು ಲೆಸನ್ಸ್, ನಿಮಗೆ ಯೂನಿವರ್ಸ್ ಏನೋ ಒಂದು ಪಾಠ ಕಲಿಸ್ತಾ ಇದ್ದಾರೆ. ಸೊ ಅದನ್ನು ನಾವು ಇನ್ನೂ ಕಲ್ತ್ಕೊಂಡಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚಿನ ಒಂದು ಲೆಸನ್ಸ್ ನಮಗೆ ಸಿಗ್ತಾನೆ ಹೋಗುತ್ತೆ. ಸೊ ಈಗಲೇ ನಾವು ಎಚ್ಚೆತ್ಕೊಂಡು ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಅಂದಾಗಲೇ ನಮ್ಮ ಒಂದು ಲೈಫ್ ಸರಿ ಹೋಗುತ್ತೆ, ಸ್ಮೂತ್ ಆಗುತ್ತೆ. ಓಕೆ, ಸೊ ಫರ್ದರಾಗಿ ಏನಿದೆ ನೋಡೋಣ. ಅಗೇನ್ ಆ್ಯಕ್ಷನ್ಸ್ ರಿಕ್ವೈರ್ಡ್. ಕಂಪ್ಲೀಟಾಗಿ ನೀವು ನಿಮ್ಮ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಯಾವುದೂ ಆಗೋದಿಲ್ಲ. ಆ್ಯಕ್ಷನ್ಸ್ ಮಾಡಬೇಕು. ನಿಮ್ಮ ಪರ್ಸನ್ ಬಗ್ಗೆ ಈ ಒಂದು ಇಂಟ್ಯೂಷನ್ಸ್ ಹೇಳುತ್ತೆ ನಿಮಗೆ, ಈ ಒಂದು ಕೆಲಸ ಮಾಡಬೇಕು, ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಅಥವಾ ಈ ಒಂದು ಟೆಕ್ನಿಕ್ ಮಾಡಬೇಕು, ಅಥವಾ ಈ ಕೆಲಸ ಮಾಡಬೇಕು, ಅದನ್ನು ಮಾಡಬೇಕು, ತುಂಬ ಹೇಳುತ್ತೆ ನಿಮ್ಮ ಮೈಂಡ್. ಬಟ್ ಇಲ್ಲಿ ನೀವು ಬ್ಯಾಲೆನ್ಸ್ಡ್ ಮಾಡ್ತಾ ಇಲ್ಲ ನಿಮ್ಮ ಎಮೋಷನ್ಸ್ನ. ಮಿಕ್ಸ್ಡ್ ಎಮೋಷನ್ಸ್ ಇರೋದ್ರಿಂದ ಆ ಒಂದು ಎಮೋಷನ್ಸ್ ಏನಿದೆ ಅದನ್ನು ಕ್ಲಾರಿಟಿಯಾಗಿ ತೊಗೊಳ್ಳಿ. ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತೊಗೊಳ್ಳಿ, ಬ್ಯಾಲೆನ್ಸ್ಡ್ ಆಗಿರಿ. ಆ್ಯಂಡ್ ಆ್ಯಕ್ಷನ್ಸ್ ತುಂಬ ಮುಖ್ಯ. ಅಂದಾಗಲೇ ನೀವೇನಾದರೂ ಆ್ಯಕ್ಷನ್ಸ್ ನಿಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡಿ, ಅಥವಾ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ಒನ್ಸ್ ನೀವು ಎಲ್ಲ ಸರಿ ಹೋದರೆ, ನಿಮ್ಮ ಮೈಂಡ್ಸೆಟ್ ಕ್ಲಿಯರ್ ಆದರೆ ಇದನ್ನೆಲ್ಲವನ್ನು ನೀವು ಎದುರಿಸಬಹುದು. ನೀವೇ ಸ್ಟ್ರಾಂಗ್ ಇಲ್ಲ ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೇಗೆ ಹೋರಾಡ್ತೀರಾ, ಈ ಒಂದು ಥರ್ಡ್ ಪಾರ್ಟಿಯಿಂದ ಹೇಗೆ ಫೈಟ್ ಮಾಡ್ತೀರಾ? ಸೊ ಅದಕ್ಕೋಸ್ಕರ ನೀವು ಸ್ಟ್ರಾಂಗ್ ಆಗಿರಬೇಕು. ನೀವು ಸ್ಟ್ರಾಂಗ್ ಆಗಬೇಕು ಅಂದರೆ ಈ ಒಂದು ಬೇಲಿಯಿಂದ ಹೊರಗೆ ಬರಬೇಕು ಅಲ್ವಾ? ಎಸ್. ಅಗೇನ್ ಬೇರೆದವ್ರಿಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಹೋಗಿ ತುಂಬ ರಿಸ್ಕ್ ಅನ್ನೋದನ್ನು ಸಹ ನೀವು ಇಲ್ಲಿ ತೊಗೊಂಡಿದ್ದೀರಾ. ಸೊ ಆ ರಿಸ್ಕ್ ಕೂಡ ಬೇಡ, ಬರ್ಡನ್ ಮಾಡ್ಕೋಬೇಡಿ. ನಿಮ್ಮ ಎಮೋಷನ್ಸೇ ನಿಮಗೆ ಬರ್ಡನ್ ಆಗ್ತಾ ಇದೆ. ಸೊ ಅದನ್ನು ಸಹ ಇಳಿಸಿ, ಮನಸ್ಸಿನ ಭಾರಗಳನ್ನು ಇಳಿಸಿ. ಓಕೆ, ಸೊ ಅಗೇನ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜೀಸ್ ಮತ್ತೆ ನೋಡೋದಾದರೆ, ಅಗೇನ್ ಮತ್ತೆ ನಿಮ್ಮ ಒಂದು ಎನರ್ಜೀಸೇ ನನಗೆ ಜಾಸ್ತಿ ಸಿಗ್ತಾ ಇರೋದ್ರಿಂದ ಇಲ್ಲಿ ರೀಡಿಂಗಲ್ಲಿ ಇಬ್ಬರ ಎನರ್ಜೀಸ್ ನಾವು ಹೇಳ್ತೀವಿ ಅಂದರೆ, ನಾವು ಹೇಗೆ ಥಿಂಕ್ ಮಾಡ್ತೀವಿ ಹಾಗೆ ನಮ್ಮ ಸುತ್ತಮುತ್ತಲಿನ ಒಂದು ಸಿಚುವೇಶನ್ಸ್ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ನಿಮ್ಮ ಪರ್ಸನ್ಗೂ ಕೂಡ ತಲುಪುತ್ತೆ. ಸೊ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇಟ್ಸ್ ಆಲ್ ಲೈಕ್ ಮಿರರ್, ಕನ್ನಡಿ ಥರ. ಎಲ್ಲರೂ ನಮ್ಮ ಜೊತೆಗೆ ಯಾರೆಲ್ಲ ಇರ್ತಾರೆ ಅವರೆಲ್ಲ ಕನ್ನಡಿ ಥರನೇ. ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಹಾಗೆ ಅವರು ನಮ್ಮ ಜೊತೆ ರಿಯಾಕ್ಟ್ ಮಾಡ್ತಾರೆ. ಸೊ ಆದಷ್ಟು ನಾವು ಪಾಸಿಟಿವ್ ಆಗಿ ಹ್ಯಾಪಿಯಾಗಿ ನಾವಿದ್ದಾಗ ಎಲ್ಲವೂ ಚೆನ್ನಾಗಿ ಕೇಳಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಫಾರ್ ಬೆಟರ್ ಕ್ಲಾರಿಫಿಕೇಷನ್ ಗೈಸ್, ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂದರೆ ತೊಗೊಳ್ಳಿ. ದ ಮ್ಯಾಜಿಷಿಯನ್. ಎಸ್, ಮಿರಾಕಲ್ಸ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್. ಖಂಡಿತ ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ, ಎಲ್ಲ ಸರಿ ಹೋಗುತ್ತೆ ವೆನ್
ನಿಮ್ಮ ಸೆಲ್ಫ್ ಲವ್ ಜರ್ನಿ ಸ್ಟಾರ್ಟ್ ಆದಾಗ ವಾವ್ ನೋಡಿ, ದ ಮೆಜಿಷಿಯನ್ ಬಂದಿದೆ, ದ ಎಂಪ್ರೆಸ್ ಬಂದಿದೆ. ಸೊ ನಿಮ್ಮ ಒಂದು ಸೆಲ್ಫ್ ಎಕ್ಸೆಪ್ಟೆನ್ಸ್ ಅನ್ನೋದು ಇರಲಿ. ಕೆಲವರು ತುಂಬಾ ಸ್ಕಿನ್ ಬಗ್ಗೆ ಕಾಳಜಿ ತೊಗೊಳ್ತಾ ಇಲ್ಲ, ಕೆಲವರು ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಕಾಳಜಿ ತೊಗೊಳ್ತಾ ಇಲ್ಲ, ಫಿಸಿಕಲ್ ಹೆಲ್ತ್ ಬಗ್ಗೆ ಕಾಳಜಿ ತೊಗೊಳ್ತಾ ಇಲ್ಲ. ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಎಲ್ಲ ಇಗ್ನೋರ್ ಮಾಡಿ ಬರೀ ನಿಮ್ಮ ಪರ್ಸನ್ ಅಂತ ಅಂದರೆ, ನೀವು ಹೀಲ್ ಆಗದೆ ನಿಮ್ಮ ಪರ್ಸನ್ ಹೇಗೆ ನಿಮ್ಮ ಹತ್ರ ಬರ್ತಾರೆ ಹೇಳಿ? ಸೊ ಅಗೇನ್ ಇಟ್ಸ್ ಅ ಟೈಮ್ ಟು ಹೀಲ್ ಯುವರ್ ಸೆಲ್ಫ್, ಪ್ಯಾಂಪರ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ಯಾಂಪರ್ ಮಾಡ್ಕೊಳ್ಳಿ. ಖಂಡಿತ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ. ಅಗೇನ್ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದು ಸಿಗುತ್ತೆ. ಅಥವಾ ನೀವು ಒನ್ಸ್ ಹೀಲ್ ಆದರೆ ವಿತಿನ್ 3 ಮಂತ್ಸ್ ನೋಡಿ, ಜಸ್ಟ್ ಇವತ್ತಿಂದ ಒಂದು 3 ಮಂತ್ಸ್ ನೀವು ನಿಮಗೋಸ್ಕರ ಟೈಮ್ ಕೊಡ್ತಾ ಬನ್ನಿ. ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ಫಿಸಿಕಲ್ ಹೆಲ್ತ್ ಕಡೆ ಎಲ್ಲ ಕಡೆಯೂ ನೀವು ಸ್ವಲ್ಪ ಟೈಮ್ ಕೊಡ್ತಾ ಬನ್ನಿ. ಖಂಡಿತ ನಿಮ್ಮ ಒಂದು ರಿಲೇಷನ್ಶಿಪ್ 3 ತಿಂಗಳಲ್ಲಿ ಹೀಲ್ ಆಗುತ್ತೆ. ಬಟ್ ಇಲ್ಲಿ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಜಸ್ಟ್ 3 ಮಂತ್ಸ್ ಈ ಒಂದು ಹೀಲಿಂಗ್ ಪ್ರೊಸೆಸ್ನ ತಗೊಳ್ಳಿ. ಖಂಡಿತ ನಿಮ್ಮ ಪರ್ಸನ್ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಥರ್ಡ್ ಪಾರ್ಟಿಯಿಂದ ಹೊರಗೆ ಬರುತ್ತಾರೆ. ಆ್ಯಂಡ್ ಎನರ್ಜೀಸ್, ಬ್ಲ್ಯಾಕ್ ಮ್ಯಾಜಿಕ್ ಕೂಡ ರಿಮೂವ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ನೀವು ಯಾವ ರೀತಿ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೀರಾ, ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಕಂಪ್ಲೀಟಾಗಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕಾ ಬೇಡವಾ ಅಂತ. ಜಸ್ಟ್ ವರ್ಕ್ ಆನ್ ಯುವರ್ ಸೆಲ್ಫ್. 3 ತಿಂಗಳು ಟೈಮ್ ತೊಗೊಳ್ಳಿ, ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ನು ಹೀಲ್ ಮಾಡಿ. ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಕೆಲವ್ರು ಮಾಡಬಹುದು, ಅಥವಾ ಹೋಪೋನೋಪೋನೋ ಪ್ರೇಯರ್ನ ಮಾಡಬಹುದು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಫೋಟೋ ತೊಗೊಂಡು. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಅದ್ರ ಬಗ್ಗೆ ಪ್ರೇಯರ್ಸ್ ಬಗ್ಗೆ ತುಂಬಾ ಚಕ್ರ ಮೆಡಿಟೇಷನ್ ಬಗ್ಗೆನೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಮಾಡ್ತಾ ಬನ್ನಿ. ಖಂಡಿತ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಕೆರಿಯರ್ ಎಲ್ಲವೂ ಸರಿ ಹೋಗುತ್ತೆ ಒನ್ಸ್ ನೀವು ಹೀಲ್ ಆದರೆ. ಓಕೆ, ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ಸರಿ ಹೋಗಬೇಕು, ನಿಮ್ಮ ಪರ್ಸನ್ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ಥರ್ಡ್ ಪಾರ್ಟಿಯಿಂದ ಹೊರಗೆ ಬರಬೇಕು ಅಂದರೆ ನೀವು ನಿಮ್ಮ ಮೇಲೆ ವರ್ಕ್ ಮಾಡಬೇಕು. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.